ನಮಸ್ಕಾರ ಸ್ನೇಹಿತರೆ. ಶಾಸ್ತ್ರಗಳ ಪ್ರಕಾರ ಮಾಂಸಾಹಾರ ತಿಂದ್ರೆ ಏನಾದ್ರೂ ದೋಷ ಬರುತ್ತಾ? ಹಿಂದೂ ಧರ್ಮದ ಪ್ರಕಾರ ಮಾಂಸಾಹಾರ ತಿನ್ನಬಹುದಾ? ಇದು ಕೂಡ ಕೆಲವೊಂದು ಕಮೆಂಟ್ನಲ್ಲಿ ಬಂದಿರುವಂತ ಪ್ರಶ್ನೆಗಳು. ಇದಕ್ಕೆ ಶಾಸ್ತ್ರಗಳಲ್ಲಿ ಏನಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಮಾಂಸಾಹಾರ ತಿಂದ್ರೆ ದೋಷ ಬರುತ್ತಾ? ಇದು ನಿಮ್ಮ ಪ್ರಶ್ನೆ. ಸ್ನೇಹಿತರೆ, ಒಂದು ವೇಳೆ ಯಾವ್ದಾದ್ರೂ ಒಂದು ಸೊಳ್ಳೆ ನಮ್ಮನ್ನ ಕಚ್ಚಿದೆ ಅನ್ಕೊಳ್ಳಿ, ನಮಗೆ ನೋವಾಗುತ್ತೆ. ಕೂಡಲೇ ಅದನ್ನ ಹೊಡೆದು ಸಾಯಿಸ್ತೀವಿ. ಒಂದು ಇರುವೆ ಕಚ್ಚಿದ್ರೆ ಆ ಇಡೀ ಇರುವೆಗಳ ಗೂಡಿನ ಮೇಲೆ ಸೀಮೆ ಎಣ್ಣೆ ಹಾಕೋದು ಅಥವಾ ಪೊರಕೆಯಲ್ಲಿ ಆ ಗೂಡೆಲ್ಲ ಗುಡಿಸಿ ಹೊರಗಡೆ ಹಾಕೋದು ಮಾಡ್ತೀವಿ. ಇಷ್ಟೊಂದು ದೊಡ್ಡ ಶರೀರದಲ್ಲಿ ಯಾವುದೋ ಒಂದು ಚಿಕ್ಕ ಜಾಗದಲ್ಲಿ ಚಿಕ್ಕದಾಗಿ ನೋವಾದ್ರೆ ನಮ್ಮಿಂದ ಸಹಿಸೋಕೆ ಆಗಲ್ಲ ಅಂದಮೇಲೆ ಒಂದು ಕತ್ತಿ ಅಥವಾ ಮಚ್ಚು ತಗೊಂಡು ಒಂದು ಪ್ರಾಣಿ ಕತ್ತು ಕುಯ್ದು ಅದು ರಕ್ತ ಸುರಿಸುತ್ತಾ ವಿಲವಿಲ ಒದ್ದಾಡ್ತಾ ಇದ್ರೆ ಅಂತ ಒಂದು ನೋವನ್ನ ಇನ್ನೊಂದು ಜೀವಿಗೆ ಕೊಡೋಕೆ ಮನುಷ್ಯ ಯಾವ ರೀತಿ ಸಿದ್ಧವಾಗ್ತಾನೆ? ನೀವೇ ಒಂದು ಸಲ ಯೋಚನೆ ಮಾಡಿ. ನಮ್ಮ ವಿಷಯಕ್ಕೆ ಬಂದ್ರೆ ನಾವು ಇಷ್ಟೊಂದು ಚಿಕ್ಕ ನೋವನ್ನು ಕೂಡ ಸಹಿಸಲ್ಲ. ಆದ್ರೆ ನಾವು ತಿನ್ನೋಕೆ ಮಾತ್ರ ಯಾವ ಪ್ರಾಣಿಯನ್ನು ಯಾವ ರೀತಿ ಬೇಕಾದ್ರೂ ಹಿಂಸೆ ಕೊಡಬಹುದು ಅನ್ನೋ ಭಾವನೆ ನಮ್ಮಲ್ಲಿ ಬಂದ್ರೆ ನಾಳೆ ಅದೇ ಬೆಳೆದು ದೊಡ್ಡದಾಗುತ್ತೆ. ನಮ್ಮ ಮನಸ್ಸು ಕಲ್ಲು ಬಂಡೆ ತರ ಬದಲಾಗುತ್ತೆ. ಇನ್ನೊಂದು ಪ್ರಾಣಿ ಕಷ್ಟ ನೋಡಿ ನಮ್ಮ ಮನಸ್ಸು ಕರಗಿಲ್ಲ ಅಂದಮೇಲೆ ನಾಳೆ ಒಬ್ಬ ಮನುಷ್ಯನ ಕಷ್ಟ ನೋಡಿ ಕೂಡ ನಮ್ಮ ಮನಸ್ಸು ಕರಗುವುದಿಲ್ಲ. ಬೇರೆಯವರ ಕಷ್ಟನ ಅರ್ಥ ಮಾಡಿಕೊಳ್ಳದೆ ಇರೋ ಮನಸ್ತತ್ವ ನಮಗೆ ಬಂದುಬಿಡುತ್ತೆ. ಕಷ್ಟ ಯಾರಿಗೆ ಬಂದ್ರೂ ಕೂಡ ಅದು ಕಷ್ಟನೇ ತಾನೆ. ಮನುಷ್ಯನಿಗಿಂತ ಯಾವಾಗ್ಲೂ ಒಂದು ಪ್ರಾಣಿ ಕಡಿಮೆ. ಹಾಗಿರುವಾಗ ಅಂತ ಪ್ರಾಣಿಯ ಕಷ್ಟ ನೋಡೋಕೂ ಕೂಡ ನೀನು ವಿಫಲನಾದಾಗ ಮನುಷ್ಯನ ಕಷ್ಟನ ಯಾವ ರೀತಿ ನೋಡ್ತೀಯ? ಸರಿ, ಇದನ್ನ ಇನ್ನೊಂದು ತರ ಹೇಳ್ಬೇಕು ಅಂದ್ರೆ ಮನುಷ್ಯನ ಕಷ್ಟವನ್ನು ನೋಡುವ ನೀನು ಒಂದು ಪ್ರಾಣಿಯ ಕಷ್ಟವನ್ನು ನೋಡೋಕೆ ಏಕೆ ವಿಫಲನಾಗುತ್ತಿದ್ದೀಯ? ಮನುಷ್ಯನಿಗೆ ಹಾಗೂ ಇತರೆ ಜೀವಿಗಳಿಗೆ ಇರೋಂತ ವ್ಯತ್ಯಾಸ ಏನು? ನಮ್ಮಂತೆ ಅದಕ್ಕೂ ಕೂಡ ಮಕ್ಕಳಿರುತ್ತೆ. ನಮ್ಮಂತೆ ಅದು ಕೂಡ ಬದುಕೋಕೆ ಆಸೆ ಪಡುತ್ತೆ. ಯಾವ ಕೋಳಿನೋ ಕುರಿನೋ ಮೇಕೆನೋ ಬಂದು ಇವತ್ತು ನನ್ನನ್ನ ಕತ್ತರಿಸಿ ಊಟ ಮಾಡ್ಕೊಂಡು ತಿನ್ನಿ ಅಂತ ಹೇಳಲ್ಲ ಅಲ್ವಾ? ವಿಲವಿಲ ಒದ್ದಾಡೋಗುತ್ತೆ. ಪಾಪ ತುಂಬಾ ಭಯ ಆಗ್ತಾ ಇರುತ್ತೆ ಅದಕ್ಕೆ. ಆ ನೆಗೆಟಿವ್ ಎನರ್ಜಿ ಈ ಪ್ರಪಂಚವೆಲ್ಲ ಕೂಡ ವ್ಯಾಪಿಸುತ್ತೆ. ಸಾರಿ ಈಗಾಗಲೇ ವ್ಯಾಪಿಸಿದೆ. ಅದರಿಂದಾನೇ ಭೂಕಂಪಗಳು, ಸುನಾಮಿಗಳು, ಟೊರ್ನೇಡೋಗಳು. ಇದಕ್ಕೊಂದು ಸೈಂಟಿಫಿಕ್ ಥಿಯರಿ ಕೂಡ ಇದೆ. ಯಾವಾಗ ಅತಿಯಾಗಿ ಜೀವಹಿಂಸೆ ನಡೆಯುತ್ತದೋ ಆ ನೆಗೆಟಿವ್ ವೈಬ್ರೇಷನ್ಸ್ ಎಲ್ಲ ಒಂದು ಕಡೆ ಕಲೆಕ್ಟ್ ಆಗಿ ಒಂದು ಸಲ ಮಾಸ್ ಡಿಸ್ಟ್ರಕ್ಷನ್ ಬರುತ್ತಂತೆ. ಭೂಕಂಪಗಳು ಬರೋದು, ಸುನಾಮಿಗಳು ಬರೋದು, ಕಾಡ್ಗಿಚ್ಚು ಬರೋದು, ಟೊರ್ನೇಡೋಗಳು ಬರೋದು, ಇಂಥ ವೈಪರೀತ್ಯಗಳೆಲ್ಲ ಯಾಕೆ ಬರ್ತಿದೆ ಅನ್ಕೋತಾ ಇದ್ದೀರಾ? ಇದೆಲ್ಲ ಕೂಡ ನಾವು ಕ್ರಿಯೇಟ್ ಮಾಡ್ತಿರೋಂತ ನೆಗೆಟಿವ್ ವೈಬ್ರೇಷನ್ ಕಾರಣದಿಂದ. ನಾವು ಗೊತ್ತಿಲ್ಲದೇನೆ ಎಷ್ಟೋ ಜೀವಹಿಂಸೆ ಮಾಡ್ತಾ ಇರ್ತೀವಿ. ನಾವು ಒಂದು ಮನೆ ಕಟ್ಟಬೇಕು ಅಂದ್ರೆ ಕೆಳಗಡೆ ಎಷ್ಟೋ ಹಾವುಗಳು ಸತ್ತೋಗುತ್ತೆ. ನಾವು ನಡ್ಕೊಂಡು ಹೋಗೋವಾಗ, ಗಾಡಿಲಿ ಹೋಗೋವಾಗ, ವ್ಯವಸಾಯ ಮಾಡೋವಾಗ, ತರಕಾರಿಗಳು ಕಟ್ ಮಾಡೋವಾಗ, ನಾವು ಬೆಳೆಸಿರುವಂತ ಗಿಡಗಳಿಗೆ ಹುಳ ಬಂದಾಗ, ನಮ್ಮನ್ನ ಕಚ್ಚೋ ಅಂತ ಸೊಳ್ಳೆಗಳು, ಇರುವೆಗಳು, ಮನೆಯಲ್ಲಿರುವಂತ ಕಾಕ್ರೋಚ್ಗಳು ಇದನ್ನ ಕೊಂದಾಗ, ನಾವು ಜೇನುತುಪ್ಪ ಬೇಕು ಅಂತ ಜೇನುಗೂಡು ಕಿತ್ತಾಗ ಇದೆಲ್ಲ ಕೂಡ ಜೀವಹಿಂಸೆನೇ ಆಗುತ್ತೆ. ನಮಗೆ ಗೊತ್ತಿಲ್ಲದೇನೆ ನಾವು ಇಷ್ಟೊಂದು ಜೀವಹಿಂಸೆ ಮಾಡ್ತಾ ಇದ್ದೀವಿ. ಇನ್ನು ಗೊತ್ತಿದ್ದು ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೇಗೆ ಹೇಳಿ? ಹಾಗಾಗಿ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ. ನಮ್ಮ ಶಾಸ್ತ್ರ ಹೇಳುತ್ತದೆ ಮಾಂಸಹ. ಇದರ ಅರ್ಥ ನಾನು ನಾಳೆ ನಿನ್ನಂತೆ ಆಗುತ್ತೇನೆ ಎಂದು. ಮಾಂ ಅಂದ್ರೆ ನಾನು, ಸಹ ಅಂದ್ರೆ ನೀನು. ಇವತ್ತು ನಾನು ನಿನ್ನನ್ನು ಕೊಲ್ಲುತ್ತಿದ್ದೇನೆ, ಹಾಗಾಗಿ ನಾಳೆ ನೀನು ನನ್ನನ್ನು ಕೊಲ್ಲಬಹುದು ಅಂತ. ಇವತ್ತು ನಾವು ಯಾವ ಜೀವಿಯನ್ನು ಎಷ್ಟು ಹಿಂಸೆಗೆ ಗುರಿಯಾಗಿಸುತ್ತಿದ್ದೀವೋ ಅದೇ ನೋವು 100 ಪಟ್ಟು ಹೆಚ್ಚಾಗಿ ನಾವು ಅನುಭವಿಸಬೇಕಾಗುತ್ತದೆ. ಅಥವಾ ನಮ್ಮ ಕಣ್ಣ ಮುಂದೆ ನಮಗೆ ಬೇಕಾದವರು ಅಂದ್ರೆ ನಮ್ಮ ಮಕ್ಕಳು, ತಂದೆ ತಾಯಿ, ಸಹೋದರರು, ಸಹೋದರಿಯರು, ಸಂಗಾತಿ ಮುಂತಾದವರು ಆ ಕಷ್ಟವನ್ನು ಅನುಭವಿಸ್ತಾರೆ. ಹಾಗಾಗಿ
ನಾವಿದನ್ನೊಂದು ಎನ್ವಿರಾನ್ಮೆಂಟಲ್ ಪರ್ಸ್ಪೆಕ್ಟಿವ್ ತರ ನೋಡಿದ್ರು ಈಗ 60% ವೆಜಿಟೇರಿಯನ್ ಫುಡ್ ಎಲ್ಲ ಕೂಡ ಫಾರ್ಮ್ ಅಲ್ಲಿ ಬೆಳೆಸೋ ಪ್ರಾಣಿಗಳಿಗೆ ತಿನ್ನಿಸೋಕೆ ಖರ್ಚಾಗ್ತಾ ಇದೆ. ನಾವು ನಮ್ಮ ದೇಶದಲ್ಲಿ ವೆಜಿಟೇರಿಯನ್ ಬಗ್ಗೆ ಮಾತಾಡಿದ್ರೆ ಅರ್ಧ ಭಾಗದಷ್ಟು ಜನ ನಮ್ಮನ್ನ ಹುಚ್ಚರಂತೆ ನೋಡ್ತಾರೆ. ಅದು ಅವರಿಷ್ಟ ಅಂತ ಹೇಳೋರು ಕೆಲವರು, ಇದು ನನ್ನಿಷ್ಟ ಅಂತ ಹೇಳೋರು ಕೆಲವರು, ನೀನ್ಯಾರ್ ಹೇಳೋಕೆ ಅಂತ ಕೇಳೋರು ಕೆಲವರು. ಇವರೆಲ್ಲ ಹೋದ್ಮೇಲೆ ಇದು ನಿಜ ತಾನೆ ಅಂತ ಒಪ್ಕೊಳ್ಳೋರು ಬೆರಳೆಣಿಕೆಯಷ್ಟು ಜನ ಮಾತ್ರ. ಇತ್ತೀಚೆಗೆ ಫಾರಿನರ್ಸ್ ಎಲ್ಲ ಕೂಡ ವೇಗನ್ ಕಲ್ಚರ್ಗೆ ಬದಲಾಗ್ತಾ ಇದ್ದಾರೆ. ವೇಗನ್ ಕಲ್ಚರ್ ಬಗ್ಗೆ ಯಾವಾಗಾದ್ರೂ ಕೇಳಿದಿರಾ? ಇತ್ತೀಚೆಗೆ ಫಾರಿನ್ ಕಂಟ್ರಿಗಳಲ್ಲಿ ವೇಗನ್ ಹೆಚ್ಚಾಗಿ ಹೋಗಿದೆ. ವೇಗನ್ ಅಂದ್ರೆ ಪ್ಲಾಂಟ್ ಬೇಸ್ಡ್ ಡಯಟ್. ಅನಿಮಲ್ ಇರೋದನ್ನ ಅವರು ಟಚ್ ಕೂಡ ಮಾಡಲ್ಲ, ಅಂದ್ರೆ ಹಾಲು ಕೂಡ ಕುಡಿಯಲ್ಲ ಅಂತ ಒಂದು ಸ್ಟ್ರಿಕ್ಟ್ ವೆಜಿಟೇರಿಯನ್ ಊಟ ಮಾತ್ರ ತಿಂತಾ ಇದ್ದಾರೆ. ವೆಜಿಟೇರಿಯನ್ಗಿಂತ ವೇಗನ್ ಉತ್ತಮ ಅನ್ನೋದು ಅವರ ಅಭಿಪ್ರಾಯ. ನಾನ್ ವೆಜಿಟೇರಿಯನ್ ಊಟ ನಿಲ್ಲಿಸೋಕೆ ಆಧ್ಯಾತ್ಮಿಕತೆಯ ಅಗತ್ಯ ಇಲ್ಲ. ನಾನು ದೇವರನ್ನೇ ನಂಬಲ್ಲ, ಹಾಗಾಗಿ ನಾನು ನಾನ್ ವೆಜ್ ತಿಂತೀನಿ ಅಂತ ಕೆಲವರು ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ. ದೇವರನ್ನ ನಂಬೋಕೆ ಇನ್ನೊಂದು ಪ್ರಾಣಿನ ಹಿಂಸೆ ಕೊಡೋಕೆ ಸಂಬಂಧ ಇಲ್ಲ. ಮನುಷ್ಯತ್ವ ಇದ್ರೆ ಸಾಕು. ಯಾವ ಊಟ ತಿಂದ್ರೂ ಕೂಡ ಬರೀ 10 ನಿಮಿಷ ಬಾಯಿಗೆ ರುಚಿ ಸಿಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಒಂದು ಜೀವನೇ ಬಲಿ ಪಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ನ್ಯಾಯ ಹೇಳಿ? ಆ ಗುಣ ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಮನುಷ್ಯನಿಗಂದ್ರೆ ಮೊದಲೇ ಒಳ್ಳೇದಲ್ಲ. ಮನುಷ್ಯ ಅಂದ್ರೆ ಅರ್ಥ ಮನುಷ್ಯತ್ವ ಇರುವಂತ ಜೀವಿ ಅಥವಾ ಮಾನವೀಯತೆ ಇರುವಂತ ಜೀವಿ. ಆದ್ರೆ ನಾವು ಆ ರೀತಿ ಇದೀವಾ ಅಂತ ನೀವೇ ಯೋಚನೆ ಮಾಡಿ. ಪ್ರಪಂಚ ಪ್ರಶಾಂತವಾಗಿ ದೇವರು ಯಾವ ರೀತಿ ಸೃಷ್ಟಿ ಮಾಡಿದ್ರೋ ಆ ರೀತಿ ಇರಬೇಕು ಅಂತ ನೀವು ಅನ್ಕೊಂಡ್ರೆ ಈ ಪ್ರಪಂಚದಲ್ಲಿರೋ ಯಾವ ಜೀವಿಗೂ ಹಿಂಸೆ ಕೊಡಬಾರ್ದು. ಇನ್ನು ಆಧ್ಯಾತ್ಮಿಕತೆಗೆ ಹತ್ರ ಆಗ್ಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಮಾತ್ರ ಮಾಂಸಾಹಾರನ ಜೀವನದಲ್ಲಿ ಮರ್ತೋಗ್ಬೇಕು. ಯಾಕಂದ್ರೆ ಮಾಂಸಾಹಾರ ತಿನ್ನೋರು ಆಧ್ಯಾತ್ಮಿಕತೆಗೆ ಯಾವಾಗ್ಲೂ ಕೂಡ ಹತ್ರ ಆಗಲ್ಲ. ದೇವರೇ ಎಲ್ಲರನ್ನೂ ಸೃಷ್ಟಿ ಮಾಡಿದ್ದಾರೆ ಅನ್ನೋ ವಿಷಯ ನಮಗೆ ಗೊತ್ತು. ಹಾಗಿರುವಾಗ ದೇವರೇ ಎಲ್ಲರಿಗೂ ತಂದೆ ತಾಯಿ. ತಂದೆ ತಾಯಿಗೆ ಯಾವ ಮಕ್ಕಳಾದ್ರೂ ಒಂದೇ. ಆ ರೀತಿ ದೇವರಿಗೆ ಮನುಷ್ಯರಾದ್ರೂ ಪ್ರಾಣಿಗಳಾದ್ರೂ ಪಕ್ಷಿಗಳಾದ್ರೂ ಒಂದೇನೆ. ನಾನ್ ವೆಜ್ ತಿನ್ನೋರು ಒಂದೇ ಸಲ ಅದನ್ನ ಬಿಡೋದಕ್ಕೆ ಆಗಲ್ಲ. ಆದ್ರೆ ಪ್ರಯತ್ನ ಪಟ್ರೆ ಸಾಧ್ಯ ಆಗದೆ ಇರೋದು ಏನೂ ಇಲ್ಲ. ಪ್ರಯತ್ನ ಪಡಿ. 1 ವರ್ಷ ಹಿಡಿಬಹುದು, 2 ವರ್ಷ ಹಿಡಿಬಹುದು, ಅಥವಾ 5 ವರ್ಷ ಕೂಡ ಹಿಡಿಬಹುದು. ಯಾವತ್ತೋ ಒಂದು ದಿನ ಬಿಡ್ತೀರಾ ಅಲ್ವಾ? ನೀವು ಎಲ್ಲಾದ್ರೂ ನೋಡಿ, ವೆಜಿಟೇರಿಯನ್ ಆಹಾರ ಅಥವಾ ವೇಗನ್ ಆಹಾರ ತಿನ್ನೋರಿಗೆ ಹೋಲಿಸಿದ್ರೆ ನಾನ್ ವೆಜಿಟೇರಿಯನ್ ತಿನ್ನೋರಿಂದಾನೇ ಪ್ರಪಂಚದಲ್ಲಿ ಹೆಚ್ಚು ಕ್ರೈಮ್ಗಳು ನಡೀತಾ ಇದೆ. ಯಾಕಂದ್ರೆ ಅವರಿಗೆ ಯಾವ ಪ್ರಾಣ ಆದ್ರೂ ಒಂದೇ. ಕೋಳಿ ಕತ್ತು ಕೊಯ್ದ್ರೆ 10 ನಿಮಿಷ ಒದ್ದಾಡುತ್ತೆ, ಮೇಕೆ ಕುರಿಯಾದ್ರೆ 15 ನಿಮಿಷ ಒದ್ದಾಡ್ಬೋದು, ಇನ್ನು ದೊಡ್ಡ ಪ್ರಾಣಿಗಳಾದ್ರೆ ಅರ್ಧ ಗಂಟೆ ಕಷ್ಟಪಡ್ಬೋದು. ಮನುಷ್ಯ ಕೂಡ ಒಂದು 10 ರಿಂದ 15 ನಿಮಿಷ ಒದ್ದಾಡ್ಬೋದಷ್ಟೇ. ಹಾಗಾಗಿ ಅವರ ಲೆಕ್ಕದಲ್ಲಿ ಎಲ್ಲ ಕೂಡ ಒಂದೇ. ಇಂಥ ಕ್ರೂರವಾದ ಥಾಟ್ಸ್ ಅಂದ್ರೆ ಆಲೋಚನೆಗಳು ಮನುಷ್ಯರಲ್ಲಿ ಬೆಳೆದೋಗಿದೆ. ನೀವು ಕೇಳ್ಬೋದು, ನಾನೇನು ಕೋಳಿನ ಸಾಯಿಸಿ ತಂದು ತಿಂತಾ ಇಲ್ಲ, ಚಿಕನ್ ಅಂಗಡಿಗೋಗಿ ಚಿಕನ್ ತಗೊಂಡ್ ಬಂದು ತಿಂತಾ ಇದ್ದೀನಿ ಅಂತ. ನಿಜಾನೇ. ಆದ್ರೆ ತಿನ್ನೋರು ಇದ್ರೆ ತಾನೇ ಮಾಂಸದ ಅಂಗಡಿಯವರು ಪ್ರಾಣಿಗಳನ್ನ ಕೊಲ್ಲೋದು. ಹಾಗಾಗಿ ಅವರಿಗೆ 70% ಪಾಪ ಹೋದ್ರೆ ಅದನ್ನ ತಿಂದ ನಮಗೂ ಕೂಡ 30% ಪಾಪ ಬಂದೇ ಬರುತ್ತೆ. ಈಗ ನಾವು ಪಾಪ ಪುಣ್ಯ ದೇವ್ರು ಎಲ್ಲಾ ಕೂಡ ಪಕ್ಕಕ್ಕಿಟ್ಟು ಬಿಡೋಣ. ನಮಗೆ ನಾವಂದ್ರೆ ತುಂಬಾ ಇಷ್ಟ ಅಲ್ವಾ? ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದೆ ಅಲ್ವಾ? ಆರೋಗ್ಯದ ಪರ ನೋಡಿದ್ರೂ ಕೂಡ ಸಾತ್ವಿಕ ಆಹಾರ ಮಾತ್ರ ತುಂಬಾ ಒಳ್ಳೇದು. ನಮಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಡಾಕ್ಟರ್ ಸಜೆಸ್ಟ್ ಮಾಡೋದು ನಾನ್ ವೆಜ್ ತಿನ್ಬೇಡಿ ಅಂತ. ನಮಗೆ 40 ವರ್ಷ ದಾಟಿದ್ರೆ ಡಾಕ್ಟರ್ ಹೇಳೋದು ನಾನ್ ವೆಜ್ ಕಡಿಮೆ ಮಾಡಿ ಅಂತ. ನಾವು ದಪ್ಪ ಆಗೋದ್ರೆ ಡಾಕ್ಟರ್ ಹೇಳೋದು ನಾನ್ ವೆಜ್ ಬಿಟ್ಬಿಡಿ ಅಂತ. ಇನ್ನು 60 ವರ್ಷ ದಾಟೋದ್ರೆ ಅಂತೂ ಪೂರ್ತಿಯಾಗಿ ನಾನ್ ವೆಜ್ ಬಿಟ್ಟು ಬಿಡೋಕೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಇನ್ನ ಅದನ್ನ ಒಪ್ಪಿಕೊಳ್ಳದೆ ಇರುವಂತ ಕಿರಿಕ್ ಪಾರ್ಟಿಗಳಿದ್ರೆ ಲೀನ್ ಮೀಟ್ ತಿನ್ನೋಕೆ ಸಜೆಸ್ಟ್ ಮಾಡ್ತಾರೆ. ಲೀನ್ ಮೀಟ್ ಅಂದ್ರೆ ಚಿಕನ್ ಅಥವಾ ಫಿಶ್. ಹಾಗಾಗಿ ಸ್ನೇಹಿತರೆ, ಮಾಂಸಾಹಾರ ಯಾವ ರೀತಿ ನೋಡಿದ್ರೂ ಕೂಡ ನಮಗೆ ಒಳ್ಳೇದಲ್ಲ. ಇದು ನನ್ನ ಅಭಿಪ್ರಾಯ ಅಲ್ಲ. ನೀವು ಕೇಳಿರೋ ಪ್ರಶ್ನೆಗಳಿಗೆ ಶಾಸ್ತ್ರಗಳಲ್ಲಿ ಏನಿದೆ ಅಂತ ಮಾತ್ರ ತಿಳಿಸಿದೀನಷ್ಟೇ.
ನಿಮ್ಮ ಮನಸ್ಸಿಗೆ ತೋಚಿದ್ದು ನೀವು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.